ಹಾಯ್ ಫ್ರೆಂಡ್ಸ್, ಅಗ್ನಿಪಥ ಯೋಜನೆಯ ನೌಕಾಪಡೆಯಲ್ಲಿ ಅಗ್ನಿವೀರರು ಹುದ್ದೆಗಳ ನೇಮಕಾತಿಗೆ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹುದ್ದೆಯಲ್ಲಿ ವೇತನ ಎಷ್ಟು, ಅಪ್ಲೈ ಮಾಡಲು ಕೊನೆಯ ದಿನಾಂಕ ಯಾವಾಗ ಅಂತ ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇನ್ನೂವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ಕೆಲಸಕ್ಕೆ ಅರ್ಜಿ ಹಾಕಿರೋ ಸಂಖ್ಯೆ ತುಂಬ ಕಡಿಮೆ ಇದೆ, ಕಾಂಪಿಟೇಷನ್ ಕಡಿಮೆ ಇದೆ. ಸೊ ನಿಮಗೆ ಜಾಬ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮಿಸ್ ಮಾಡ್ದೇ ಅಪ್ಲೈ ಮಾಡಿ. ಇಲಾಖೆ ಹೆಸರು ಬಂದ್ಬಿಟ್ಟು ಭಾರತೀಯ ಬಾಹ್ಯಾಕಾಶ ಸಂಶೋಧನೆ ಸಂಸ್ಥೆ ಇಸ್ರೋ. ಹುದ್ದೆಗಳ ಹೆಸರು ಬಂದ್ಬಿಟ್ಟು ವಿವಿಧ ಹುದ್ದೆಗಳು. ಟೋಟಲ್ 224 ಹುದ್ದೆಗಳು ಖಾಲಿಯಾಗಿದೆ. ಹುದ್ದೆ ಸ್ಥಳ ಬಂದ್ಬಿಟ್ಟು ಬೆಂಗಳೂರಲ್ಲಿ. ಯಾವ್ಯಾವ ಟೈಪ್ ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಮುಂದೆ ತಿಳಿಸಿದ್ದೀನಿ ನೋಡಿ. ವಿಜ್ಞಾನಿ ಇಂಜಿನಿಯರ್ 3 ಹುದ್ದೆಗಳು ಖಾಲಿ ಇದ್ದಾವೆ. ವಿಜ್ಞಾನಿ ಇಂಜಿನಿಯರ್ 2 ಹುದ್ದೆಗಳು ಖಾಲಿ ಇದ್ದಾವೆ. ತಾಂತ್ರಿಕ ಸಹಾಯಕ 55 ಹುದ್ದೆಗಳು ಖಾಲಿ ಇದ್ದಾವೆ. ವೈಜ್ಞಾನಿಕ ಸಹಾಯಕ 6 ಹುದ್ದೆಗಳು ಖಾಲಿ ಇದ್ದಾವೆ. ಗ್ರಂಥಾಲಯ ಸಹಾಯಕ 1 ಹುದ್ದೆ ಖಾಲಿ ಇದೆ. ಇದಕ್ಕೆ ವಿದ್ಯಾರ್ಹತೆ ಏನೇನಿರಬೇಕು ಅದನ್ನು ಕೂಡ ಕೊಟ್ಟಿದ್ದೀನಿ. ಸೊ ಅದನ್ನ ಮುಂದೆ ಹೇಳಿದ್ದೀನಿ ನೋಡಿ. ಇನ್ನು ಯಾವ್ಯಾವ ಟೈಪ್ ಹುದ್ದೆಗಳು ಅಂದರೆ ತಂತ್ರಜ್ಞಾನ ಬಿ ಹುದ್ದೆ, ಬಿ ಗ್ರೇಡ್ ಹುದ್ದೆ 142 ಹುದ್ದೆಗಳು ಖಾಲಿಯಾಗಿದೆ. ಡ್ರಾಫ್ಟ್ಮ್ಯಾನ್ 1 ಹುದ್ದೆ ಖಾಲಿ ಇದೆ. ಮತ್ತು ಅಗ್ನಿಶಾಮಕ 3 ಹುದ್ದೆ ಖಾಲಿ ಇದೆ. ಅಡುಗೆ ಸಿಬ್ಬಂದಿ 4 ಹುದ್ದೆಗಳು ಖಾಲಿ ಇದ್ದಾವೆ. ಲಘು ವಾಹನ ಚಾಲಕ 6 ಹುದ್ದೆಗಳು ಖಾಲಿ ಇದೆ. ಭಾರಿ ವಾಹನ ಚಾಲಕ 2 ಹುದ್ದೆಗಳು ಖಾಲಿ ಇದ್ದಾವೆ. ವಿದ್ಯಾರ್ಥಿ ಬಂದ್ಬಿಟ್ಟು ಈ ನೇಮಕಾತಿ ಅಧಿಸೂಚನೆಯಲ್ಲಿ ತಿಳಿಸಿರುವ ಪ್ರಕಾರ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 10ನೇ ತರಗತಿ ITI ಡಿಪ್ಲೊಮೊ ಪದವಿ, ಸ್ನಾತಕೋತ್ತರ ಪದವಿ ಮುಗಿಸಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ಅಂದರೆ ಈಗ ಡ್ರೈವರ್ ಹುದ್ದೆ ಆ ಟೈಪ್ ಹುದ್ದೆಗಳಿಗೆ ಮತ್ತು ಡಿ ಗ್ರೇಡ್ ಹುದ್ದೆ, ಸಿ ಗ್ರೇಡ್ ಹುದ್ದೆ ಇದಕ್ಕೆ ಅರ್ಹತೆ ಬಂದ್ಬಿಟ್ಟು 10ನೇ ತರಗತಿ ಮತ್ತು ಡಿಪ್ಲೊಮೊ ಮತ್ತು ಪದವಿ, ಸ್ನಾತಕೋತ್ತರ ಪದವಿನೂ ಕೂಡ ಒಂದೊಂದು ಟೈಪ್ ಹುದ್ದೆಗೆ ಒಂದೊಂದು ಶಿಕ್ಷಣ ಅರ್ಹತೆಯನ್ನು ನಿರ್ಮಿಸಿದ್ದಾರೆ. ಸೊ ನೀವು ಯಾವುದ್ಯಾವುದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಅದನ್ನು ಕೂಡ ಕೊಟ್ಟಿದ್ದೀನಿ. ಸೊ ಅದರ ಆಧಾರದ ಮೇಲೆ ನೀವು ಅಪ್ಲೈ ಮಾಡಿ. ವಯೋಮಿತಿ ಬಂದ್ಬಿಟ್ಟು ಈ ನೇಮಕಾತಿ ಅಧಿಸೂಚನೆಯಲ್ಲಿ ತಿಳಿಸಿರುವ ಪ್ರಕಾರ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ 35 ವರ್ಷ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ. ಮೀಸಲಾತಿ ವ್ಯಾಪ್ತಿಯಲ್ಲಿ ಬರುವ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ಕೂಡ ಇದೆ. ಈಗ ಇದಕ್ಕೆ ಅಪ್ಲೈ ಮಾಡಬೇಕು ಅಂದರೆ ನೀವು 18 ಇಯರ್ಸ್ ಟು 35 ಒಳಗಿದ್ರೆ ಮಾತ್ರ ಅಪ್ಲೈ ಮಾಡೋಕ್ಕೋಗೋದು. ನಿಮ್ಗೆ ಏನಾದ್ರು OBC ಕೋಟಾ ಇದ್ದರೆ ಅದು ನೀವು 38ವರೆಗೆ ಕೂಡ ಎಕ್ಸ್ಟೆಂಡ್ ಆಗುತ್ತೆ. ಮತ್ತು SC ST ಕೋಟಾ ಇದ್ದರೆ ನೀವು 40 ಇಯರ್ಸ್ವರೆಗೂ ಆಗಿದ್ದರೂ ಕೂಡ ನೀವು ಇದಕ್ಕೆ ಅಪ್ಲೈ ಮಾಡಬಹುದಾಗಿರುತ್ತೆ. ಆಯ್ಕೆ ವಿಧಾನ ಬಂದ್ಬಿಟ್ಟು ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುವುದು. ಮೊದಲು ಲಿಖಿತ ಪರೀಕ್ಷೆ ನೀಡ್ತಾರೆ. ಅದರಲ್ಲಿ 1:10 ರೇಷಿಯೋಲಿ ಸೆಲೆಕ್ಟ್ ಮಾಡಿಬಿಟ್ಟು ಅವ್ರನ್ನ ಸಂದರ್ಶನ ಮಾಡಿಬಿಟ್ಟು ಅವ್ರನ್ನ ಸೆಲೆಕ್ಟ್ ಮಾಡ್ಕೋತಾರೆ ಈ ಹುದ್ದೆಗೆ. ಪ್ರಮುಖ ದಿನಾಂಕಗಳು ಬಂದ್ಬಿಟ್ಟು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ಆಗಿರೋದು 27 ಜನವರಿ 2024. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು 16 ಫೆಬ್ರವರಿ 2024. ನೋಟಿಫಿಕೇಷನ್ ಮತ್ತು ಅಪ್ಲೈ ಮಾಡೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡ್ಬೋದು.